ಕೃಷ್ಣನ ಕಿರೀಟದೊಳಗ ನವಿಲುಗರಿ ಇರೋದು ಎಲ್ಲರಿಗೂ ಗೊತ್ತು. ಆದ್ರೆ ನವಿಲುಗರಿಯ ಹಿನ್ನೆಲೆಯ ಕತೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಕೃಷ್ಣನ ಹಿಂದಿನ ಜನ್ಮದೊಳಗ ಅಂದ್ರೆ ರಾಮಾಯಣದ ಸಮಯದೊಳಗ ರಾಮ ಮತ್ತು ಸೀತೆ ವನವಾಸದೊಳಗಿದ್ದಾಗ ನೀರಿಗಾಗಿ ಕಾಡಿನೊಳಗೆ ಅಲಿತಿರ್ತಾರ. ಒಂದು ನವಿಲು ಬಂದು ನಾನು ನಿಮಗೆ ನೀರಿರೋ ಜಾಗವನ್ನು ತೋರಿಸ್ತೀನಿ, ನನ್ನ ಹಿಂಬಾಲಿಸಿ ಅಂತ ಮುಂದೆ ಹಾರಿ ಹೋಗುತ್ತೆ. ಹಾರಿ ಹೋಗ್ಬೇಕಾದ್ರೆ ದಾರಿ ಉದ್ದಕ್ಕೂ ತನ್ನ ನವಿಲುಗರಿಗಳನ್ನ ಬೀಳಿಸ್ಕೊಂತ ಹೋಗುತ್ತೆ. ನವಿಲುಗಳಿಗೆ ಒಂದು ಸೀಸನ್ ಅಂತ ಇರುತ್ತೆ, ಆ ಸೀಸನ್ ಒಳಗೆ ಮಾತ್ರ ಅವು ನವಿಲುಗರಿನ ಬೀಳಿಸ್ತಾವ. ಉಳಿದ ಟೈಮ್ ಒಳಗೆ ನವಿಲುಗರಿಗಳು ಬಿದ್ರ ಅದ್ರ ರಕ್ತಸ್ರಾವ ಆಗಿ ಸತ್ತು ಹೋಗ್ತಾವ. ಅದಕ್ಕೆ ಗೊತ್ತಿರುತ್ತೆ ನಾನು ಸಾಯ್ತೀನಿ ಅಂತ, ಆದ್ರೂ ಕೂಡ ರಾಮ ಸೀತೆಗೆ ನೀರು ದಕ್ಕಿಸ್ಬೇಕು ಅಂತ ತನ್ನ ನವಿಲುಗರಿಗಳನ್ನ ಚಲ್ಕೋಂತ ಹೋಗುತ್ತೆ. ಅವ್ರಿಗೆ ನೀರನ್ನ ತೋರಿಸಿ ತನ್ನ ಪ್ರಾಣ ಬಿಡುತ್ತೆ. ಆಗ ರಾಮ ಅದಕ್ಕೊಂದು ಭಾಷೆ ಕೊಡ್ತಾನ, ಮುಂದಿನ ಜನ್ಮದೊಳಗ ನಿನ್ನ ಋಣವನ್ನ ನಾನು ಸ್ಮರಿಸ್ತೀನಿ, ನಿನ್ನ ಗರಿಯನ್ನ ನನ್ನ ತಲೆ ಮೇಲೆ ಇಟ್ಟು ಮೆರೆಸ್ತೀನಿ ಅಂತ. ಆ ಋಣಕ್ಕಾಗಿ ಕೃಷ್ಣ ಆಗಿ ಹುಟ್ಟಿ ಬರ್ತಾನ, ನವಿಲುಗರಿನ ಕಿರೀಟದ ಮೇಲೆ ಧರಿಸ್ತಾನ.